ಓಂ ಶಾಂತಿ. ಮುರಳಿಯ ದಿನಾಂಕ 13/7/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ತಂದೆಯ ಬಳಿ ಬಂದಿದ್ದೀರಾ. ತಮ್ಮ ಜೀವನ ವಜ್ರ ಸಮಾನ ಮಾಡಿಕೊಳ್ಳಲು ತಂದೆಯ ನೆನಪಿನಿಂದಲೇ ಅಂತಹ ಜೀವನ ತಯಾರಾಗುವುದು. ಪ್ರಶ್ನೆ: ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಗಾಗಿ ಯಾವ ಒಂದು ಮುಖ್ಯ ಪುರುಷಾರ್ಥ ಮಾಡಬೇಕು? ಉತ್ತರ: ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಯಾರೆಲ್ಲ ಹಳೆಯ ಸಂಬಂಧಿಕರಿದ್ದಾರೆ, ಎಷ್ಟೆಲ್ಲ ದುಃಖ ಕೊಟ್ಟಿದ್ದಾರೆ, ಈಗ ಅವರ ಮೋಹದ ಜಾಲದಿಂದ ಬುದ್ಧಿಯನ್ನು ತೆಗೆದು ತಂದೆಯಾದ ನಾನೊಬ್ಬರನ್ನು ನೆನಪು ಮಾಡಿರಿ. ಅವರ ಜೊತೆ ಇರುತ್ತಿದ್ದರೂ ಮನಸ್ಸನ್ನು ಶಿವ ತಂದೆಯ ಜೊತೆಯಲ್ಲಿ ಜೋಡಿಸಿರಿ. ಮನ್ಮನಾಭವದ ಮಂತ್ರ ಸದಾ ನೆನಪಿಟ್ಟುಕೊಳ್ಳಿ. ಆಗ ತಾವು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿ ಪಡೆಯುತ್ತೀರಾ. ಗೀತೆ: ತಾವು ರಾತ್ರಿ ಎಲ್ಲ ಮಲಗಿ ಕಳೆದಿದ್ದೀರಾ, ದಿನವೆಲ್ಲ ತಿಂದು ಕಳೆದಿದ್ದೀರಾ. ಸಂಪಾದನೆಯ ಸಮಯ ಕೇವಲ ಅಮೃತ ವೇಳೆ. ಅಂದರೆ ಸತ್ಯಯುಗ ತ್ರೇತಾಯುಗದಲ್ಲಿ ಸುಖ ಇತ್ತು, ಅಲ್ಲಿ ಸುಮ್ಮನೆ ತಿನ್ಕೊಂಡು ಸುಖದ ಅನುಭವ ಮಾಡ್ಕೊಂಡು ಕಳೆದ್ವಿ. ದ್ವಾಪರ ಕಲಿಯುಗದಲ್ಲಿ ಅಜ್ಞಾನದ ಕತ್ತಲೆಯಲ್ಲಿ ಮಲಗಿ ಕಳೆದ್ವಿ, ಅಜ್ಞಾನದ ನಿದ್ದೆಯಲ್ಲಿ. ಈಗ ಸಂಗಮ ಯುಗದಲ್ಲಷ್ಟೇ ಬಾಬಾ ಬಂದಿದ್ದಾರೆ ಸಂಪಾದನೆ ಮಾಡಿಸಲು. ಈಗ ಎಷ್ಟು ಸಾಧ್ಯ ಅಷ್ಟು ಸಂಪಾದನೆ ಮಾಡಿಕೊಳ್ಬೇಕು. ಓಂ ಶಾಂತಿ. ಹೀಗೆ ಮಕ್ಕಳಿಗೆ ಎಲ್ಲ ಶಾಸ್ತ್ರಗಳ ಸಾರವನ್ನು ತಿಳಿಸಲಾಗುತ್ತಿದೆ. ಹಾಗೆ ಈ ಗೀತೆಯದು ಸಹ ಸಾರ ತಮಗೆ ತಿಳಿಸಲಾಗುತ್ತಿದೆ. ಆ ತಂದೆ ಎಲ್ಲರ ಆತ್ಮಿಕ ತಂದೆಯಾಗಿದ್ದಾರೆ. ಆತ್ಮಿಕ ಮಕ್ಕಳಿಗೆ ಬ್ರಹ್ಮರವರ ತನುವಿನಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ. ತಂದೆ ಹೇಳುತ್ತಾರೆ, ಏ ಮಕ್ಕಳೇ, ತಾವು ತಿಳಿದುಕೊಂಡಿದ್ದೀರಾ, ನಿಮ್ಮ ಜನ್ಮ ವಜ್ರ ಸಮಾನವಾದಂತಹ ಜನ್ಮವಾಗಿದೆ. ಬಾಬಾರವರ ಬಳಿ ಬಂದಿದ್ದೀರಾ ವಜ್ರ ಸಮಾನ ಜನ್ಮ ತಯಾರು ಮಾಡಿಕೊಳ್ಳಲು. ವಜ್ರ ಸಮಾನ ಜನ್ಮ ಎಂದು ಹೇಳಲಾಗುವುದು ಸ್ವರ್ಗವಾಸಿಗಳಿಗೆ. ಕವಡೆಯ ಸಮಾನವಾದ ಜನ್ಮ ನರಕವಾಸಿಗಳದು. ತಾವು ಸಂಗಮ ಯುಗವನ್ನು ಸಹ ತಿಳಿದುಕೊಂಡಿದ್ದೀರಾ. ನಾವು ಈಗ ಸಂಗಮ ಯುಗವಾಸಿಗಳಾಗಿದ್ದೇವೆ. ಈ ಸಂಗಮ ಯುಗ ಎಲ್ಲರಿಗಾಗಿ ಕಲ್ಯಾಣಕಾರಿಯಾಗಿದೆ. ಈ ಸಂಗಮ ಯುಗದಲ್ಲಿಯೇ ಸರ್ವರ ಸದ್ಗತಿ ಆಗತ್ತೆ. ಗತಿ ಸದ್ಗತಿ ಆಗುವುದು. ಮಾಡುವವರು ಯಾರು? ಪರಮಧಾಮದಿಂದ ಬಂದಿರುವಂತಹ ಪ್ರಯಾಣಿಕ ಶಿವ ತಂದೆ. ಅವರು ಪ್ರಯಾಣಿಕನೂ ಆಗಿದ್ದಾರೆ. ತಾವು ಪ್ರಯಾಣಿಕರಲ್ಲ, ತಾವು ಬಂದಿದ್ದೀರ, ಹೋಗೋದಿಲ್ಲ. ಅಂದರೆ ತಂದೆನೇ ಕರೆದುಕೊಂಡು ಹೋಗಬೇಕು. ತಂದೆ ಹೇಳುತ್ತಾರೆ, ನಾನು ಹಳೆಯ ಪ್ರಪಂಚದಲ್ಲಿ ಬಂದು ನಂತರ ವಾಪಸ್ ಹೋಗುತ್ತೇನೆ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಸೇವೆ ಮಾಡುವಂತಹವರು ಕೇವಲ ಒಬ್ಬ ಪ್ರಯಾಣಿಕ ಶಿವ ತಂದೆ. ಅವರು ಬಂದು ನಾವು ಮಕ್ಕಳಿಗೆ ದೊಡ್ಡ ಸೇವೆ ಮಾಡುತ್ತಾರೆ. ಅಂತಹ ಸೇವೆ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಸೇವೆಗಾಗಿಯೇ ಕರೆಯುತ್ತಾರೆ, ಬನ್ನಿ ನಾವು ಪತಿತರನ್ನು ಪಾವನ ಮಾಡಿ ನಮ್ಮ ಸೇವೆ ಮಾಡಿ ಎಂದು. ಬಾಬ್ರವರು ಸಹ ಹೇಳುತ್ತಾರೆ, ನೀವು ಮಕ್ಕಳ ಸೇವೆಗಾಗಿ ನಾನು ಬಂದಿದ್ದೇನೆ ಎಂದು. ಏಕೆಂದರೆ ಮಕ್ಕಳು ತುಂಬ ದುಃಖಿಗಳಿದ್ದೀರಾ. ಕರೆಯುತ್ತೀರಾ ನಮ್ಮ ದುಃಖ ದೂರ ಮಾಡಿ ಶಾಂತಿ ಕೊಡಿ ಎಂದು. ಎರಡು ವಸ್ತುಗಳನ್ನು ಸದಾ ನೆನಪಿಟ್ಟುಕೊಳ್ಳಬೇಕು, ಸುಖ ಮತ್ತು ಶಾಂತಿ. ಇಲ್ಲಿ ದುಃಖ ಮತ್ತು ಅಶಾಂತಿ ಇದೆ, ಆದ್ದರಿಂದ ಕರೆಯುತ್ತಾರೆ. ತಂದೆಯೇ ಬಂದು ಪೂರ್ತಿ ರಹಸ್ಯವನ್ನು ಸೃಷ್ಟಿ ಚಕ್ರದ್ದು ಮಕ್ಕಳಿಗೆ ತಿಳಿಸುತ್ತಾರೆ. ಮಕ್ಕಳು ತಿಳಿದುಕೊಂಡಿದ್ದೀರಾ, ಈಗ ಭಕ್ತಿ ಮಾರ್ಗ ಸಮಾಪ್ತಿಯಾಗುವುದು. ಕಲಿಯುಗದ ಅಂತಿಮ ಅಂದರೆ ಅರ್ಥ ಭಕ್ತಿಯಲ್ಲಿ, ಅಂದರೆ ದ್ವಾಪರ ಯುಗದಿಂದ ಕೆಳಗೆ ಇಳಿಯುತ್ತಾ ಬರುತ್ತೀರಾ. ಜ್ಞಾನದಿಂದ ನಿಮ್ಮದು ಹತ್ತುವ ಕಲೆ ಆಗುವುದು. ತಾವು ಶ್ರೇಷ್ಠಾತಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಾ. ಮತ್ತು ಆ ಪ್ರಾರಬ್ಧದ ಸುಖ ದ್ವಾಪರ ಯುಗದಿಂದ ಕಡಿಮೆಯಾಗುವುದು. ಭಕ್ತಿಯಂತೂ ಭಾರತದಲ್ಲಿ ಎಷ್ಟಾಗತ್ತೆ ಅಷ್ಟು ಮತ್ತೆಲ್ಲಿಯೂ ಸಹ ನಡೆಯುವುದಿಲ್ಲ. ಅರ್ಧ ಕಲ್ಪ ಭಕ್ತಿ ನಡೆಯುವುದು. ಎಂದಿನಿಂದ ದ್ವಾಪರ ಯುಗ ಪ್ರಾರಂಭವಾಯಿತು, ಅನ್ಯ ಧರ್ಮಗಳ ಸ್ಥಾಪನೆ ಆಗುವುದು ಪ್ರಾರಂಭವಾಯಿತು. ಅಂದಿನಿಂದ ಭಕ್ತಿಯೂ ಪ್ರಾರಂಭವಾಯಿತು. ಭಕ್ತಿಯೂ ಸಹ ಮೊದಲು ತುಂಬ ಚೆನ್ನಾಗಿ ನಡೆಯುತ್ತಿತ್ತು. ಹೇಗೆ ಸ್ವರ್ಗದಲ್ಲಿ ಮೊದಲು ತುಂಬ ಚೆನ್ನಾಗಿರುತ್ತೆ, ನಂತರ ನಿಧಾನವಾಗಿ
ಕಲೆಗಳು ಕಡಿಮೆ ಆಗುತ್ತವೆ. ಭಕ್ತಿ ಶುರುವಾದಾಗ ಮೊಟ್ಟಮೊದಲು ಶಿವನ ಪೂಜಾರಿಗಳಾಗುತ್ತಾರೆ. ಅರ್ಧ ಕಲ್ಪ ಯಾವುದೇ ಪೂಜೆ ಇರುವುದಿಲ್ಲ. ನಂತರ ಭಕ್ತಿ ಮಾರ್ಗ ಶುರುವಾಗುವುದು, ಅನ್ಯ ಧರ್ಮಗಳ ಬರುವಿಕೆ ಶುರುವಾಗುವುದು. ಅಷ್ಟು ಭಕ್ತಿ ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ಪೂರ್ತಿ ಅರ್ಧ ಕಲ್ಪ ಭಕ್ತಿ ನಡೆಯುವುದು. ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ. ತಂದೆ ಎಲ್ಲರಿಗೂ ಮತ್ತು ಖಾಸ್ ಭಾರತಕ್ಕೆ ಸದ್ಗತಿ ಕೊಡುತ್ತಾರೆ. ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ. ಅವರೇ ದೂರ ದೇಶದ ಪ್ರಯಾಣಿಕ ಬಂದಿದ್ದಾರೆ. ನಾವು ಮಕ್ಕಳನ್ನು ಪುನಃ ಸ್ವರ್ಗವಾಸಿಗಳನ್ನಾಗಿ ಮಾಡಲು, ನಮಗೆ ಸ್ವರ್ಗದ ರಾಜ್ಯ ಭಾಗ್ಯವನ್ನು ಕೊಡಲು. ಆಸ್ತಿಯೂ ಸಹ ನೋಡಿ ಎಷ್ಟು ಜಬರ್ದಸ್ತಿದೆ. ಆದರೆ ಒಂದು ಮಾತು ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ. ಭಾರತದಲ್ಲಿ ಭಕ್ತಿ ಎಷ್ಟು ಮಾಡುತ್ತಾರೆ, ಎಷ್ಟು ಮಂದಿರಗಳಿವೆ. ಭಾರತ ಖಂಡದಲ್ಲಷ್ಟೇ ಅನೇಕ ಮಂದಿರಗಳಿರುವಂತಹದ್ದು. ತಾವು ತಿಳಿದುಕೊಂಡಿದ್ದೀರಾ ಎಷ್ಟೆಲ್ಲ ಮಂದಿರಗಳಿವೆ, ಯಾರ ಮಂದಿರಗಳಿವೆ ಎಂದು. ಮೊಟ್ಟ ಮೊದಲು ಶಿವ ತಂದೆಯ ಮಂದಿರ ನಿರ್ಮಾಣ ಮಾಡುತ್ತಾರೆ. ಅನಂತರ ದೇವತೆಗಳ ಮಂದಿರಗಳು. ಆ ಮಂದಿರಗಳು ಸಹ ನಿಮ್ಮ ಮುಂದೆ ನಿಂತಿವೆ. ಒಂದು ಕಡೆ ಶಿವ ತಂದೆಯ ಪೂಜೆ ಮಾಡುತ್ತಿರುತ್ತಾರೆ, ಇನ್ನೊಂದು ಕಡೆ ಶಿವ ತಂದೆ ನಿಮಗೆ ಪೂಜ್ಯರನ್ನಾಗಿ, ತಾವು ಮಕ್ಕಳನ್ನು ಪೂಜ್ಯರನ್ನಾಗಿ ಮಾಡುತ್ತಿದ್ದಾರೆ. ತಾವು ಇಲ್ಲಿ ಬಂದಿದ್ದೀರಾ ಪೂಜ್ಯ ದೇವತೆಗಳಾಗಲು. ಯಾರೆಲ್ಲ ದೇವಿ ದೇವತೆಗಳ ಪೂಜಾರಿಗಳಿದ್ದಾರೆ, ವಾಸ್ತವದಲ್ಲಿ ಅವರೇ ಬಂದು ಇಲ್ಲಿ ಬ್ರಾಹ್ಮಣರಾಗುತ್ತಾರೆ. ನಿಧಾನ ನಿಧಾನವಾಗಿ ವೃದ್ಧಿ ಆಗುವುದು. ಎಲ್ಲರೂ ಒಟ್ಟಾಗಿ ಓದಲು ಸಾಧ್ಯವಿಲ್ಲ. ಸಮಯವಿಡಿಸುವುದು. ಕಲ್ಪದ ಮೊದಲು ಯಾರು ಓದಿದ್ದರೂ ಅವರೇ ಬಂದು ಈಗ ಓದುತ್ತಾರೆ. ಒಬ್ಬರೊಬ್ಬರಿಗೆ ಓದಿಸ್ತಾ ಇರಬೇಕಾಗತ್ತೆ. ಎಲ್ಲರೂ ತಂದೆ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೇಳುತ್ತಾರೆ ಮತ್ತು ತಾವು ಎಲ್ಲರಿಗೂ ಹೇಳುತ್ತೀರಾ. ಇದರಿಂದ ಮನುಷ್ಯರು ಸ್ವರ್ಗಕ್ಕೆ ಮಾಲೀಕರಾಗಬಹುದು. ಅಂದಾಗ ಬಂದು ಎಲ್ಲರೂ ತಿಳಿದುಕೊಳ್ಳಬೇಕು. ತಾವು ಮಕ್ಕಳ ಬುದ್ಧಿಯಲ್ಲಿದೆ ಈ ನಾಟಕ ಹೇಗೆ ಚಕ್ರ ಸುತ್ತುವುದು. ಕಥೆಯೇನು ಲಕ್ಷಾಂತರ ವರ್ಷಗಳದು ಹೇಳಲಿಕ್ಕಾಗುವುದಿಲ್ಲ. ತಾವು ತಿಳಿದುಕೊಂಡಿದ್ದೀರಾ 5000 ವರ್ಷಗಳಿಗೆ ಮೊದಲು ಏನಾಗಿತ್ತು, ಯಾರ ರಾಜ್ಯವಿತ್ತು. ಭಾರತದಲ್ಲಿ ನಾವು ಪೂಜ್ಯ ದೇವಿ ದೇವತೆಗಳ ರಾಜ್ಯವಿತ್ತು. ನೆನಪು ಬಂದಿದೆ ಅಲ್ವಾ? ನಾವೇ ಪೂಜ್ಯರಾಗಿದ್ದೆವು, ಅನಂತರ ಪೂಜಾರಿಗಳಾದೆವು. ಮೊದಲು ಗೊತ್ತಿರಲಿಲ್ಲ, ನಾವೇ ಪೂಜ್ಯ ದೇವತೆಗಳಾಗಿದ್ದೆವು. ಅನಂತರ 84 ಜನ್ಮಗಳನ್ನು ಪಡೆದುಕೊಂಡೆವು. 84 ಜನ್ಮಗಳ ಕತೆ ಲಕ್ಷ್ಮೀನಾರಾಯಣರದಾಗಿದೆ. ತಾವು ತಮ್ಮ 84 ಜನ್ಮಗಳ ಕಥೆಯನ್ನು ತಿಳಿಸುತ್ತೀರಾ. ತಮ್ಮ ಕಥೆಯನ್ನು ಕುಳಿತು ಬರೆಯುವುದರಲ್ಲಿ ಅವರಿಗೆ ತುಂಬ ಸಮಯವಿಡಿಸುವುದು. ತಾವು 1 ನಿಮಿಷದಲ್ಲಿ 84 ಜನ್ಮಗಳ ಕಥೆಯನ್ನು ಹೇಳುತ್ತೀರಾ. ಅವರಂತೂ 1 ಜನ್ಮದ ಕಥೆಯನ್ನು ಬರೆಯುತ್ತಾರೆ, ಬಾಲ್ಯತನದಿಂದ ಏನೇನು ಮಾಡಿದ್ದೇವೆ ಎಂದು. ಈ ಬ್ರಹ್ಮ ಬಾಬರವರು ಸಹ ತಮ್ಮ ಕಥೆಯನ್ನು ಹೇಳುತ್ತಾರೆ, 84 ಜನ್ಮಗಳ ಚಕ್ರ ಹೇಗೆ ಸುತ್ತಲಾಯಿತೆಂದು. ಒಬ್ಬರ ಮಾತಂತೂ ಇಲ್ಲ, ಬಹಳಷ್ಟು ಜನ ಬ್ರಾಹ್ಮಣರಿದ್ದೀರಾ. ತಾವೇ ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಾ. ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ತಾವು ರಾಜ ರಾಣಿ ಆಗುತ್ತೀರಾ ಮತ್ತು ಅನ್ಯರನ್ನು ತಯಾರು ಮಾಡುತ್ತೀರಾ. ಭಕ್ತಿಯೂ ಸಹ ಭಾರತವಾಸಿಗಳೇ ಮಾಡುತ್ತಾರೆ, ಮತ್ತಾರೂ ಅಷ್ಟು ಮಾಡುವುದಿಲ್ಲ. ಏನೆಲ್ಲ ಮಠ ಪಂಥಗಳಿವೆ ಅದೆಲ್ಲ ನಮ್ಮ ಭಕ್ತಿಯ ಸಮಯದಲ್ಲಿ ಸ್ಥಾಪನೆ ಆಗಿರುವಂಥದ್ದು. ಮೊಟ್ಟ ಮೊದಲು ಎಷ್ಟು ಚಿಕ್ಕ ಹೂಗಳ ವೃಕ್ಷವಿತ್ತು ಸತ್ಯಯುಗದಲ್ಲಿ. ದೇವಿ ದೇವತೆಗಳ ಪರಿವಾರ, ಆತ್ಮಿಕ ಗಾರ್ಡನ್ ಇತ್ತು. ತಾವು ಚೈತನ್ಯ ಹೂಗಳಾಗಿದ್ದೀರಿ. ಇದಕ್ಕೆ ಹೇಳಲಾಗುವುದು ಹೂಗಳ ತೋಟ ಎಂದು. ಅದೇ ಹೂಗಳ ತೋಟ ಮುಳ್ಳುಗಳ ಕಾಡಾಯಿತು. ಈ ಸಮಯದಲ್ಲಿ ಎಲ್ಲರೂ ಮುಳ್ಳುಗಳಾಗಿದ್ದಾರೆ. ಮತ್ತು ಮುಳ್ಳುಗಳಿಂದ ಹೂಗಳು ಹೇಗಾಗುವುದು ಅದನ್ನು ತಂದೆಯೇ ಕುಳಿತು ತಿಳಿಸುತ್ತಾರೆ. ಅನ್ಯರಿಗೆ ದುಃಖ ಕೊಡುವುದು ಸಹ ಮುಳ್ಳು ಚುಚ್ಚುವುದಾಗಿದೆ. ವಿದ್ಯಾರ್ಥಿ ಜೀವನ ಬಹಳ ಉತ್ತಮ ಎಂದು ಹೇಳಲಾಗುವುದು. ಅವರಂತೂ ಬಹಳ ಆ ವಿದ್ಯಾಭ್ಯಾಸ ಬಹಳ ಇರುತ್ತೆ. ಮಕ್ಕಳು ಬಹಳ ಖುಷಿಯಿಂದ ಓದುತ್ತಿರುತ್ತಾರೆ. ವಿವಾಹ ಆಗತ್ತೆ ಮತ್ತು ವಿಕಾರಿಗಳಾಗೋದು ಶುರುವಾಗತ್ತೆ. ಮುಳ್ಳುಗಳು ಚುಚ್ಚೋದಂದರೆ ವಿಕಾರಗಳಿಗೆ ವಶ ಆಗಿಬಿಡ್ತಾರೆ ವಿವಾಹ ಆದಮೇಲೆ. ಸತ್ಯಯುಗದಲ್ಲಿ ಅಂತಹ ಯಾವುದೇ ವಿಕಾರದ ಮುಳ್ಳು ಇರುವುದಿಲ್ಲ. ಈಗ ತಾವು ಪುನಃ ಹೂಗಳಾಗುತ್ತೀರಾ.
ತಾವು ತಿಳಿದುಕೊಂಡಿದ್ದೀರಾ ಭಾರತ ಸ್ವರ್ಗವಾಗಿತ್ತು. ಆಗ ಎಷ್ಟು ಅಪಾರವಾದ ಸುಖವಿತ್ತು, ಚಿನ್ನದ ಗಣಿಗಳಿದ್ದವು. ಈಗ ಅದೆಲ್ಲ ಖಾಲಿಯಾಗಿದೆ. ತಾವು ಚಿನ್ನನೂ ಸಹ ತುಂಬ ನೋಡುತ್ತೀರ, ಚಿನ್ನದ ಗಣಿಗಳೇ ಇರುತ್ತೆ, ಭರ್ಪೂರಾಗಿ ಸಿಗತ್ತೆ. ಭಾರತದಲ್ಲಿಯೇ ಚಿನ್ನ, ವಜ್ರ, ವೈಡೂರ್ಯಗಳ ಗಣಿಗಳಿತ್ತು. ಆ ಸಮಯದಲ್ಲಿ ಅಮೇರಿಕಾ ಏನೂ ಇರಲಿಲ್ಲ, ಬಾಂಬೆಯೂ ಇರಲಿಲ್ಲ. ವಂಡರ್ ಅಲ್ವಾ? ಕಲಿಯುಗದ ಅಂತಿಮದಲ್ಲಿ ಸ್ವಲ್ಪ ಚಿನ್ನ ನೋಡಲಿಕ್ಕೂ ಸಹ ಸಿಗೋದಿಲ್ಲ, ಅಂದರೆ ಶುದ್ಧವಾದಂತಹ ಚಿನ್ನ. ಮತ್ತು ಸತ್ಯಯುಗದ ಆದಿಯಲ್ಲಿ ಇಷ್ಟು ಚಿನ್ನದ ಗಣಿಗಳು ಭರ್ಪೂರಾಗ್ಬಿಟ್ಟಿರತ್ತೆ. ಚಿನ್ನದ ಮಹಲ್ಲುಗಳೇ ನಿರ್ಮಾಣವಾಗುತ್ತವೆ. ವಂಡರ್ ಅಲ್ವಾ? ಅಲ್ಲಿ ಗಣಿಗಳಿಂದ ಎಷ್ಟು ಚಿನ್ನ ಹೊರಬರ್ತಿರತ್ತೆ, ತೆಗಿಲಾಗತ್ತೆ. ಹೇಗೆ ಇಲ್ಲಿ ಮಣ್ಣಿನ ಇಟ್ಟಿಗೆಗಳು ತಯಾರಾಗತ್ತೆ, ಹಾಗೆ ಅಲ್ಲಿ ಚಿನ್ನದ ಇಟ್ಟಿಗೆಗಳು ತಯಾರಾಗತ್ತೆ. ಮಾಯಾ ಮಚ್ಚಂದರ್ನ ಆಟವನ್ನು ತೋರಿಸುತ್ತಾರೆ. ಧ್ಯಾನದಲ್ಲಿ ನೋಡಲಾಯಿತು ಇಲ್ಲಿ ಚಿನ್ನವೇ ಚಿನ್ನವಿದೆ ಎಂದು. ಆದರೆ ವಾಪಸ್ ಬಂದಮೇಲೆ ನೋಡಿದ್ರೆ ಏನೂ ಇರೋದಿಲ್ಲ. ಅವರು ಧ್ಯಾನದಲ್ಲಿ ನೋಡಿರ್ತಾರೆ. ಹಾಗೆ ಸತ್ಯಯುಗದಲ್ಲಿ ವಾಸ್ತವವಾಗಿ ಪ್ರಾಕ್ಟಿಕಲ್ಲಾಗಿ ಚಿನ್ನ ಇರುತ್ತೆ. ಇಲ್ಲಿ ನೋಡಿ, ಮಣ್ಣಿನ ಇಟ್ಟಿಗೆಗಳು ಸಿಗೋದಿಲ್ಲ, ಎಷ್ಟು ಕಾಸ್ಟ್ಲಿ. ಎಷ್ಟು ಇಲ್ಲಿ ನೀವು ಹಣ ಕೊಟ್ಟು ಇಟ್ಟಿಗೆಗಳನ್ನು ಖರೀದಿ ಮಾಡ್ತೀರಾ, ಆದರೆ ಸತ್ಯಯುಗದಲ್ಲಿ ಎಲ್ಲ ಉಚಿತವಾಗಿ ಸಿಗತ್ತೆ. ಹಗಲು ರಾತ್ರಿಯ ವ್ಯತ್ಯಾಸ. ಇಲ್ಲಿ ಮಣ್ಣಿನ ಇಟ್ಟಿಗೆಗಳನ್ನು ಹಣ ಕೊಟ್ಟು ಕೊಂಡ್ಕೋಬೇಕು, ಆದರೆ ಸತ್ಯಯುಗದಲ್ಲಿ ಚಿನ್ನದ ಮಹಲ್ಲುಗಳೇ, ಚಿನ್ನದ ಇಟ್ಟಿಗೆಗಳು ಫ್ರೀಯಾಗಿ ಸಿಗತ್ತೆ. ಅಂದಾಗ ಯಾಕೆ ನಾವು ಪುರುಷಾರ್ಥ ಮಾಡಬಾರದು ಹೊಸ ಪ್ರಪಂಚದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆಯಲು? ಇಲ್ಲಿ ಮೋಹ ಜಾಲದಲ್ಲಿ ಯಾಕೆ ಸಿಕ್ಕಿಕೊಳ್ಳಬೇಕು? ಬಾಬಾ ಹೇಳುತ್ತಾರೆ, ತಾವು ಹಳೆಯ ಸಂಬಂಧಗಳಲ್ಲಿ ಎಷ್ಟು ದುಃಖ ಪಡೆದಿದ್ದೀರಾ. ಬಾಬಾ ಆ ರೀತಿ ಹೇಳೋದಿಲ್ಲ, ಬಿಟ್ಟು ಬಿಡಿ ಎಂದು. ಕೇವಲ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಿಸಿರಿ, ಆಗ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಮನ್ಮನಾಭವದ ಅರ್ಥವೇ ಆಗಿದೆ ನನ್ನನ್ನು ನೆನಪು ಮಾಡಿ. ಮತ್ತು ವಿಷ್ಣು ಚತುರ್ಭುಜ ಅಂದರೆ ಅರ್ಥ ವಿಷ್ಣುಪುರಿಯನ್ನು ನೆನಪು ಮಾಡಿ. ಮುಖ್ಯ ಮಾತೆ ಒಂದು ಅಕ್ಷರವಾಗಿದೆ. ಭಕ್ತಿ ಮಾರ್ಗದಲ್ಲಿ ಅನೇಕ ಪಂಚಾಯಿತಿಗಳಿವೆ. ಈಗ ನೀವೆಲ್ಲ ಆತ್ಮರು ಆಶಿಕ್ಕಾಗಿದ್ದೀರಾ, ಪ್ರಿಯತಮೆಯರಾಗಿದ್ದೀರಾ. ಒಬ್ಬ ಪ್ರಿಯತಮ ಪರಮಪಿತ ಪರಮಾತ್ಮನಿಗೆ. ಅವರು ನಿಮ್ಮನ್ನು ಸುಖಧಾಮದ ಮಾಲೀಕರನ್ನಾಗಿ ಮಾಡುತ್ತಾರೆ. ಎಲ್ಲ ಆತ್ಮರು ಅವರನ್ನು ನೆನಪು ಮಾಡುತ್ತಾರೆ. ತಾವು ಆತ್ಮಿಕ ಪ್ರಿಯತಮೆಯರಾಗಿದ್ದೀರಾ. ಆತ್ಮಿಕ ಪ್ರಿಯತಮ ಒಂದೇ ಬಾರಿ ಬರುತ್ತಾರೆ, ಪ್ರಿಯತಮ ಆಗುತ್ತಾರೆ. ಬಾಕಿ ಎಲ್ಲ ಮನುಷ್ಯರು ಶಾರೀರಿಕ ಆಶಿಕ್ ಮಾಶಿಕ್ ಆಗುತ್ತಾರೆ. ಈಗ ಬೇಹದ್ದಿನ ಪ್ರಿಯತಮೆಯರಿಗೆ ಬೇಹದ್ದಿನ ಪ್ರಿಯತಮ ಸಿಕ್ಕಿದ್ದಾರೆ. ಅವರಿಗೆ ಹೇಳಲಾಗತ್ತೆ, ಬನ್ನಿ ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡಿ ಎಂದು. ಒಬ್ಬ ತಂದೆಯನ್ನೇ ಕರೆಯುವಂತಹದ್ದು. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮ ಪತಿತ ಆಗಿದ್ದೇವೆ, ಆದ್ದರಿಂದ ತಂದೆಯನ್ನು ಕರೆಯುತ್ತೇವೆ, ಪತಿತ ಪಾವನ ಬನ್ನಿ ಎಂದು. ಕುಂಭಮೇಳವಾಗುವುದು. ಎಷ್ಟೊಂದು ಜನ ಹೋಗಿ ಗಂಗಾ ಸ್ನಾನ ಮಾಡುತ್ತಾರೆ. ನಿಯಮ ಏನೂ ಇರುವುದಿಲ್ಲ, ಪಾವನರ್ಯಾರು ಆಗುವುದಿಲ್ಲ. ಈಗ ತಂದೆ ಬಂದು ಜ್ಞಾನದ ಸುರಿಮಳೆಯನ್ನು ಸುರಿಸುತ್ತಾರೆ. ನಿಮ್ಮ ಮೇಲೆ ಜ್ಞಾನದ ಮಳೆ ಆಗುತ್ತಿದೆ. ಅದರಿಂದ ತಾವು ಮುಳ್ಳುಗಳ ಕಾಡು ಹೂಗಳ ತೋಟವಾಗುವುದು. ತಾವು ಹೂಗಳಾಗುತ್ತೀರಾ. ತಾವು ತಿಳಿದುಕೊಂಡಿದ್ದೀರಾ, ಯಾವಾಗ ನಮ್ಮ ರಾಜ್ಯವಿರುವುದು ಅಲ್ಲಿ ಪತಿತರ್ಯಾರೂ ಇರುವುದಿಲ್ಲ. ಪೂರ್ತಿ ವಿಶ್ವದ ಮೇಲೆ ಜ್ಞಾನದ ಸುರಿಮಳೆ ಆಗುತ್ತಿದೆ. ಎಲ್ಲವೂ ಹರಬರ ಆಗುವುದು. ಗಣಿಗಳೆಲ್ಲವೂ ವಜ್ರ ವೈಡೂರ್ಯಗಳಿಂದ ತುಂಬಿರುತ್ತದೆ, ಹೊಸದಾಗಿರುತ್ತದೆ. ಈಗ ತಾವು ಮಕ್ಕಳಿಗೆ ಎಷ್ಟು ಖುಷಿ ಆಗಬೇಕು, ತಾವೆಷ್ಟು ಖುಷಿಯಲ್ಲಿ ಇರಬೇಕು. ಸನ್ಮುಖದಲ್ಲಿ ನೋಡುತ್ತೀರಾ, ಬೇಹದ್ದಿನ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಎಂದು. ಬಲೆ ತಾವು ಎಲ್ಲೇ ಕುಳಿತಿದ್ದರೂ ಸಹ, ಸ್ನಾನ ಮಾಡುತ್ತಿದ್ದರೂ ಸಹ ಬುದ್ಧಿಯಲ್ಲಿ ತಂದೆಯ ನೆನಪಿರಬೇಕು. ಅಲ್ಲಂತೂ ನೆನಪು ಮಾಡುವ ಪುರ್ಸತ್ತಿರತ್ತೆ ಅಲ್ವಾ? ಬಾಬರವರನ್ನು ಎಷ್ಟೆಷ್ಟು ನೆನಪು ಮಾಡುತ್ತೀರಾ ಅಷ್ಟು ಸಂಪಾದನೆ ಇರುವುದು. ನೆನಪಿನಿಂದಲೇ ಸಂಪಾದನೆ. ಈ ರೀತಿ ಎಂದಾದರೂ ಕೇಳಿದ್ದೀರಾ, ತಂದೆಯ ನೆನಪಿನಿಂದ ಸಂಪಾದನೆ ಆಗತ್ತೆ ಎಂದು? ಎಷ್ಟು ದೊಡ್ಡ ಸಂಪಾದನೆ. ತಾವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ. ತಾವು ತಿಳಿದುಕೊಂಡಿದ್ದೀರಾ, ನಾವು ಆತ್ಮರಿಗೆ ತಂದೆ ನಿರಾಕಾರ ಆಗಿದ್ದಾರೆ.
ಅವರು ಈ ಶರೀರದ ಆಧಾರ ತೆಗೆದುಕೊಂಡಿದ್ದಾರೆ. ಭಗೀರಥನ ವರ್ಣನೆಯೂ ಇದೆ ಅಲ್ವಾ? ಭಾಗ್ಯಶಾಲಿ ರಥ. ಯಾವ ರಥದಲ್ಲಿ ಪರಂಪಿತ ಪರಮಾತ್ಮ ಸವಾರಿ ಮಾಡುತ್ತಾರೆ ಆ ರಥದ ಮಹತ್ವವೂ ಇದೆ. ಆತ್ಮನ ರಥ ಯಾವಾಗ ತಯಾರಾಗತ್ತೆ ಆಗ ಹೋಗಿ ಆತ್ಮ ಪ್ರವೇಶ ಮಾಡುತ್ತೆ, ಆ ಶರೀರದಲ್ಲಿ ಕುಳಿತುಕೊಳ್ಳುತ್ತೆ. ತಂದೆಯೂ ಸಹ ಈ ರಥದಲ್ಲಿ ಬಂದು ಕೇವಲ ಜ್ಞಾನವನ್ನಷ್ಟೇ ಹೇಳುತ್ತಾರೆ. ಇದಕ್ಕಾಗಿ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಯಾವಾಗ ಬಾಬಾ ಪ್ರವೇಶ ಆಗುತ್ತಾರೆ ಆಗ ತಂದೆ ಹೇಳುತ್ತಾರೆ, ನಾನು ಬಂದು ಈ ಭಾಗ್ಯಶಾಲಿ ರಥ ಬ್ರಹ್ಮ ತಂದೆಯ ಶರೀರದಲ್ಲಿ ಪ್ರವೇಶ ಮಾಡಿದ್ದೇನೆ, ಈ ರಥದಲ್ಲಿ ವಿರಾಜಮಾನನಾಗಿದ್ದೇನೆ. ಬಾಕಿ ಯಾವುದೇ ಕುದುರೆ ಗಾಡಿಯ ರಥದ ಮಾತಂತೂ ಇಲ್ಲ. ಈಗ ತಮಗೆ ಜ್ಞಾನ ಸಿಕ್ಕಿದೆ. ತಂದೆ ಕುಳಿತು ಸನ್ಮುಖದಲ್ಲಿ ತಾವು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಬಹಳ ಖುಷಿಯಾಗಬೇಕು ತಮಗೆ. ICSನ ಎಕ್ಸಾಮ್ ಬರೆದಾಗ ದೊಡ್ಡ ನಶೆ ಇರುತ್ತೆ ಅಲ್ವಾ? ಅದು ಎಲ್ಲದಕ್ಕಿಂತ ದೊಡ್ಡ ಪರೀಕ್ಷೆ ಇರುತ್ತೆ. ನಿಮ್ಮದು ಇದು ಬಹಳ ದೊಡ್ಡ ವಿದ್ಯಾಭ್ಯಾಸವಾಗಿದೆ. ಇದು ಭಗವಂತನ ಪಾಠಶಾಲೆಯಾಗಿದೆ. ಈಗ ಪ್ರಶ್ನೆ ಬರುತ್ತೆ, ಭಗವಂತ ಯಾರು? ಏನು ಶ್ರೀಕೃಷ್ಣನ ಅಥವಾ ಶಿವ ತಂದೆಯ? ಎಲ್ಲರ ಭಗವಂತ ಯಾರು? ಒಬ್ಬ ನಿರಾಕಾರ ಶಿವ ತಂದೆ ಬಿಟ್ಟರೆ ಬೇರೆ ಯಾರೂ ಭಗವಂತ ಅಲ್ಲ. ಒಬ್ಬ ನಿರಾಕಾರ ತಂದೆಯನ್ನು ಸರ್ವ ಧರ್ಮದವರು ಒಪ್ಪುತ್ತಾರೆ, ಕೃಷ್ಣನನ್ನು ಎಲ್ಲರೂ ಒಪ್ಪೋದಿಲ್ಲ. ಎಲ್ಲ ಆತ್ಮರಿಗೆ ತಂದೆ ನಿರಾಕಾರ ಪರಂಪಿತ ಪರಮಾತ್ಮ ಆಗಿದ್ದಾರೆ. ಅವರು ಸದಾ ಪರಮಧಾಮದಲ್ಲಿ ಇರುತ್ತಾರೆ. ಒಂದೇ ಬಾರಿ ಬರುತ್ತಾರೆ ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲು, ಮಾಲೀಕರನ್ನಾಗಿ ಮಾಡಲು. ತಾವು ತಿಳಿದುಕೊಂಡಿದ್ದೀರಾ, ಅದೇ ತಂದೆ ಕಲ್ಪಕಲ್ಪವೂ ಬಂದು ನಮ್ಮನ್ನು ಭಿಕ್ಷುಕರಿಂದ ರಾಜಕುಮಾರರನ್ನಾಗಿ ಮಾಡುತ್ತಾರೆ. ಭಾರತ ಈಗ ಬಡ ದೇಶವಾಗಿದೆ ಅಲ್ವಾ? ಮುಂದಿನ ಜನ್ಮದಲ್ಲಿ ಏನಾಗಬೇಕು ಎಂಬುದು ನಿಮಗೆ ಸಾಕ್ಷಾತ್ಕಾರವಾಗುವುದು. ವಿನಾಶದ ಸಾಕ್ಷಾತ್ಕಾರವೂ ಆಗುವುದು, ಸ್ಥಾಪನೆಯದು ಆಗುವುದು. ಭಗವಾನ್ ವಾಚ, ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತಿದ್ದೇನೆ. ಬಹಳ ದಾನ ಪುಣ್ಯ ಮಾಡುವುದರಿಂದ ಯಾರಿಗಾದರೂ ಅಲ್ಪಕಾಲದ ಸುಖ ಸಿಗಬಹುದು. ರಾಜರ ಬಳಿ ಜನ್ಮ ಪಡೆಯುತ್ತಾರೆ ಮತ್ತು ತಕ್ಷಣ ಶರೀರ ಬಿಡುತ್ತಾರೆ. ಕೆಲವರು ಗರ್ಭದಲ್ಲೇ ಶರೀರ ಬಿಟ್ಟಿರುತ್ತೆ ಮಕ್ಕಳು, ಕೆಲವರು ತಾಯಿಯ ಗರ್ಭದಲ್ಲೇ ಶರೀರ ಬಿಟ್ಟಿರ್ತಾರೆ. ಇನ್ನು ಕೆಲವರು ಲೋಲಾಲಂಗಡ ಕೈಕಾಲಿರಲ್ಲ, ಆ ಥರ. ಕೆಲವರಿಗೆ ಕಿವಿ ಇರಲ್ಲ, ಕೆಲವರು ಕುರುಡ್ರಾಗಿರ್ತಾರೆ, ಕುಂಟ್ರಾಗಿರ್ತಾರೆ, ಆ ಥರನೂ ಜನ್ಮ ತಗೊಳ್ತಾರೆ. ಎಂತಹ ಕರ್ಮ ಮಾಡಿರುತ್ತಾರೆ ಅಂತಹ ಪದವಿ ಸಿಗುವುದು, ಅಂತಹ ಮರುಜನ್ಮ ಸಿಗುವುದು. ಈಗ ತಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡಲಾಗುತ್ತಿದೆ. ತಾವು ಹೇಳುತ್ತೀರಾ, ಬಾಬಾ ನಾವು ಬಲಿಹಾರಿ ಆಗುತ್ತೇವೆ ಅಂದಾಗ ಅವಶ್ಯವಾಗಿ ರಾಜ ಪದವಿಯನ್ನು ತಾವೇ ಪಡೆದುಕೊಳ್ಳುತ್ತೀರಾ. ಭಾರತಕ್ಕೆ ಮಹಾದಾನಿ ಕಂಡ ಎಂದು ಹೇಳಲಾಗುವುದು. ಇಲ್ಲಿ ದಾನ ಪುಣ್ಯವನ್ನು ತುಂಬ ಮಾಡುತ್ತಾರೆ. ಕೇವಲ ಭಕ್ತಿ ಮಾರ್ಗದಲ್ಲಿ ಅದು ಶುರುವಾಗುವುದು. ಈಗ ತಂದೆ ತಮಗೆ 21 ಜನ್ಮಗಳಿಗಾಗಿ ದಾನ ಕೊಡುತ್ತಿದ್ದಾರೆ. ಈಗ ತಾವು ಬಾಬಾರವರ ಮೇಲೆ ಬಲಿಹಾರಿ ಆಗುತ್ತೀರಾ. ತನು ಮನ ಧನ ಎಲ್ಲವನ್ನು ಕೊಡುತ್ತೀರಾ. ಈಗ ತಂದೆ ಹೇಳುತ್ತಾರೆ, ಟ್ರಸ್ಟಿಯಾಗಿ ಇರಿ, ನಿಮಿತ್ತರಾಗಿ ಇರಿ. ತಮ್ಮ ಮನೆ ಮಠವನ್ನು ಸಂಭಾಲನೆ ಮಾಡಿ. ಎಲ್ಲವೂ ಶಿವ ತಂದೆಯದಾಗಿದೆ. ನಾನು ನಿಮ್ಮವರಾಗಿದ್ದೇನೆ ಬಾಬಾ, ನಿಮ್ಮನ್ನೇ ನೆನಪು ಮಾಡುತ್ತಿದ್ದೇನೆ ಬಾಬಾ ಎಂದು ಹೃದಯದಿಂದ ಸರೆಂಡರ್ ಸಮರ್ಪಿತ ಮಾಡಬೇಕು. ಬಾಬಾ ಹೇಳುತ್ತಾರೆ, ಬಲೆ ಮಹಲ್ಲಲ್ಲೇ ಇರಿ, ಪರವಾಗಿಲ್ಲ, ಎಲ್ಲಾದರೂ ಇರಿ, ತಿರುಗಾಡಿ, ಮೋಜ್ ಮಾಡಿ, ಎಲ್ಲ ಕೆಲಸ ಕಾರ್ಯಗಳನ್ನು ಸಂಭಾಲನೆ ಮಾಡಿ, ಆದರೆ ನನ್ನನ್ನು ನೆನಪು ಮಾಡಿ. ಆಗ ತಾವು ಬಹಳ ಖುಷಿಯಲ್ಲಿ ಇರುತ್ತೀರಾ. ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಈಗ ಪುನಃ ತಾವು ಪುರುಷಾರ್ಥ ಮಾಡಿ ಆ ರೀತಿ ಆಗುತ್ತೀರಾ. ತಂದೆ ತಿಳಿಸುತ್ತಾರೆ, ಮಧುರಾತಿ ಮಧುರ ಮಕ್ಕಳೇ, ಈ ಯೋಗ ಬಲದಿಂದಲೇ ತಾವು ವಿಕರ್ಮಾಜೀತರಾಗುತ್ತೀರಾ. ತಂದೆಯ ನೆನಪಿನಿಂದ ತಾವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು.
ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ರಾಜ ಪದವಿ ಪಡೆಯಲು ತಂದೆಯ ಮೇಲೆ ಪೂರ್ಣವಾಗಿ ಬಲಿಹಾರಿ ಆಗಬೇಕು. ತನು ಮನ ಧನ ಎಲ್ಲವನ್ನು ಸಮರ್ಪಣೆ ಮಾಡಿ ಟ್ರಸ್ಟಿಯಾಗಿ ಇರಬೇಕು. ವಿಕರ್ಮಜೀತರಾಗುವ ಪುರುಷಾರ್ಥ ಮಾಡಬೇಕು. ಎರಡನೇ ಪಾಯಿಂಟು, ನೆನಪಿನಲ್ಲಿಯೇ ಸಂಪಾದನೆ ಇದೆ. ಆದ್ದರಿಂದ ನಿರಂತರವಾಗಿ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕು. ಅಂತಹ ಆತ್ಮಿಕ ಹೂಗಳಾಗಬೇಕು. ಹೂಗಳ ಪ್ರಪಂಚದ ಅಧಿಕಾರಿಗಳಾಗಬೇಕು. ಆಂತರಿಕದಲ್ಲಿ ಯಾವುದೇ ಮುಳ್ಳು ಇರಬಾರದು. ವರದಾನ, ಒಬ್ಬ ತಂದೆಯಲ್ಲಿ ಪೂರ್ತಿ ಸಂಸಾರದ ಅನುಭವ ಮಾಡುವಂತಹ ಬೇಹದ್ದಿನ ವೈರಾಗ್ಯಗಳಾಗಿರಿ. ಒಬ್ಬ ಬಾಬಾರವರ ಜೊತೆಗೆ ಸ್ಫೂರ್ತಿ ಸಂಸಾರದ ಅನುಭವ ಮಾಡುವಂತಹ ಬೇಹದ್ದಿನ ವೈರಾಗ್ಯಗಳಾಗಿರಿ. ವರದಾನದ ವಿಶ್ಲೇಷಣೆ, ಬೇಹದ್ದಿನ ವೈರಾಗ್ಯಗಳು ಯಾರು ಆಗಲು ಸಾಧ್ಯವೆಂದರೆ ಯಾರು ಬಾಬಾರವರನ್ನೇ ತಮ್ಮ ಸಂಸಾರವೆಂದು ತಿಳಿದುಕೊಂಡಿರುತ್ತಾರೆ, ಬಾಬರವರನ್ನೇ ಸಂಸಾರ ಮಾಡಿಕೊಂಡಿರುತ್ತಾರೆ. ಎಷ್ಟೆಷ್ಟು ಬಾಬಾರವರೇ ಸಂಸಾರವಾಗಿರುತ್ತಾರೆ ಅಷ್ಟು ತಮ್ಮ ಸಂಸಾರದಲ್ಲೇ ಇರುತ್ತೀರಾ, ಬೇರೆ ಎಲ್ಲೂ ಹೋಗುವುದಿಲ್ಲ. ಬೇರೆ ಎಲ್ಲ ಎಷ್ಟೆಷ್ಟು ಬಾಬರವರೇ ಸಂಸಾರವಾಗಿರುತ್ತಾರೆ ಅಂತಹವರು ತಮ್ಮ ಸಂಸಾರದಲ್ಲೇ ಇರ್ತಾರೆ, ಬೇರೆದರಲ್ಲಿ ಹೋಗೋದೇ ಇಲ್ಲ ಅಂದಾಗ ಸ್ವತಃವಾಗಿ ಎಲ್ಲವುಗಳಿಂದ ಭಿನ್ನವಾಗುತ್ತಾರೆ. ಸಂಸಾರ ಅಂದಾಗ ವ್ಯಕ್ತಿ ವೈಭವ ಎಲ್ಲ ಬರುವುದು. ಬಾಬಾರವರ ಸಂಪತ್ತೇ ತಮ್ಮ ಸಂಪತ್ತು. ಈ ಸ್ಮೃತಿಯಲ್ಲಿರುವುದರಿಂದ ಬೇಹದ್ದಿನ ವೈರಾಗ್ಯ ಆಗುತ್ತೀರಾ. ಯಾರನ್ನೇ ನೋಡುತ್ತಿದ್ದರೂ ಸಹ ನೋಡಬಾರದು, ಯಾರು ಕಾಣಿಸಲೇಬಾರದು. ಸ್ಲೋಗನ್, ಪವರ್ಫುಲ್ ಸ್ಥಿತಿಯ ಅನುಭವ ಮಾಡಲು ಏಕಾಂತ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ಶಕ್ತಿಶಾಲಿ ಸ್ಥಿತಿಯ ಅನುಭವ ಮಾಡಲು ಏಕಾಂತ ಮತ್ತು ರಮಣೀಕತೆಯ ಬ್ಯಾಲೆನ್ಸ್ ಇಟ್ಟುಕೊಳ್ಳಿ. ಅವ್ಯಕ್ತ ಇಶಾರೆ, ಜ್ವಾಲಾರೂಪ ಸ್ಥಿತಿಯಲ್ಲಿ ಜ್ವಾಲಾ ಸ್ವರೂಪ ಸ್ಥಿತಿಯಲ್ಲಿದ್ದು ಶಕ್ತಿಶಾಲಿ ನೆನಪಿನ ಅನುಭವ ಮಾಡಿ. ಹೇಗೆ ಕೋಟೆ ಕಟ್ಟಲಾಗತ್ತೆ, ಅದರಿಂದ ಪ್ರಜೆಗಳು ಕೋಟೆಯ ಒಳಗಡೆ ಸೇಫ್ ಆಗಿರ್ತಾರೆ. ಒಬ್ಬ ರಾಜನಿಗೋಸ್ಕರ ಕೊಠರಿ ಮಾಡ್ಕೊಳ್ಳಲ್ಲ, ಅವ್ರಿಗೋಸ್ಕರ ರೂಮ್ ಮಾಡಲ್ಲ. ಅವರ ರಕ್ಷಣೆಗಾಗಿ, ಪೂರ್ತಿ ರಾಜ್ಯದ ರಕ್ಷಣೆಗಾಗಿ ಕೋಟೆ ನಿರ್ಮಾಣ ಮಾಡ್ತಾರೆ. ಹಾಗೆ ತಾವೆಲ್ಲರೂ ಸಹ ಸ್ವಯಂಗೋಸ್ಕರ, ಸಾತಿಯರಿಗೋಸ್ಕರ, ಅನ್ಯ ಆತ್ಮರಿಗೋಸ್ಕರ ಜ್ವಾಲಾರೂಪದ ನೆನಪಿನ ಕೋಟೆಯನ್ನು ಕಟ್ಟಿ. ನೆನಪಿನ ಶಕ್ತಿಯ ಜ್ವಾಲೆ ಇದ್ದಾಗ ಪ್ರತಿ ಆತ್ಮ ಸುರಕ್ಷತೆಯ ಅನುಭವ ಮಾಡುತ್ತಾರೆ. ಓಂ ಶಾಂತಿ.